ಇಷ್ಟು ದಿನ ಬಿಟ್ಟು ಹೋಗಿದ್ರಿ ಅಂತ. ಕೇಳು ಕೇಳಬೇಕಾಗಿದ್ದೆ. ನಿಂಗೆ ಯಾರ್ಯಾರನ್ನ ಹೇಗೆ ವಿಚಾರಿಸ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು, ಹಾಗೆ ವಿಚಾರಿಸ್ಕೊ. ಆದರೂ ಸಂಧ್ಯಾ, ನಿಂಗೆ ಹುಷಾರಿಲ್ಲ ಅಂತ ನಿಮ್ಮ ಮಾವ ಎಷ್ಟೆಲ್ಲ ನೊಂದ್ಕೊಂಡಿದ್ದಾರೆ. ನಿಂಗೆ ಎಷ್ಟೆಲ್ಲ ಸೇವೆ ಮಾಡಿದ್ರು ಗೊತ್ತಾ? ನಿನಗೋಸ್ಕರ ಗಂಜಿ ಮಾಡ್ಕೊಂಡು ಬರ್ತಿದ್ರು, ನಿನ್ನ ಹಣೆ ಮೇಲೆ ತಣ್ಣೀರು ಬಟ್ಟೆ ಇಡ್ತಾ ಇದ್ರು, ನಿನ್ನ ಮಲಗಿದಾಗ ಆಗಾಗ ಜ್ವರ ಕಡಿಮೆ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ರು. ಅವ್ರನ್ನ ನೋಡ್ತಿದ್ರೆ ನನಗೆ ಪಾಪ ಅನ್ನಿಸ್ತಿತ್ತು. ಅವ್ರು ನಿಜವಾಗ್ಲೂ ಬದಲಾಗಿದ್ದಾರೆ ಸಂಧ್ಯಾ. ಅವರು ಅವ್ರ ಮಗಂಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ಸ್ದಾಗ್ಲೇ ನನಗೆ ಗೊತ್ತಾಯ್ತು ಅವ್ರು ಬದಲಾಗಿದ್ದಾರೆ ಅಂತ. ಹೌದಾ? ಹಾಗಿದ್ರೆ ನೀನು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಬೋದಲ್ವಾ? ಸೊಸೆ ಮುದ್ದು, ಈಗ ನನಗೆ ಹಣ್ಣು ಕೊಟ್ಟು ಪೂಸಿ ಹೊಡೆದು ಮನೆ ಕೆಲಸಗಳಿಂದ ತಪ್ಪಿಸ್ಕೊಬೇಕು ಅನ್ಕೊಂಡಿದ್ದೀರಾ, ಅಥವಾ ದುಡ್ಡು ಹೊಡಿಯೋಕ್ಕೆ ಏನಾದರೂ ಹೊಸ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲಮ್ಮ, ಖಂಡಿತವಾಗ್ಲೂ ಹಾಗೆಲ್ಲ ಏನೂ ಇಲ್ಲ. ನೀನು ತಿನ್ಲಿ ಅಂತ ಹಣ್ಣು ಕಟ್ ಮಾಡ್ಕೊಂಬಂದೆ ಅಷ್ಟೇ. ಹಾಗಿದ್ರೆ ಅದನ್ನ ಅಲ್ಲಿ ಇಟ್ಬಿಟ್ಟು ಹೊರಡಿ, ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೋಬೇಡಿ. ಆಯ್ತಮ್ಮ, ನೀನು ಇದನ್ನು ತಿಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗತ್ತೆ.